ನಮಸ್ಕಾರ. ನಾನು ಮೂಲತಃ ಗುಳೇಗುಡ್ಡ ಅಂದರೆ ನಮ್ಮದು ಬಾಗಲಕೋಟೆ ಮೂಲತಃ. ಇಲ್ಲಿ ಬಂದು 25 ವರ್ಷ ಆಯಿತು. ನನ್ನ ಹೆಸರು ಬಂದುಬಿಟ್ಟು ಸುಭಾಷ್ ತಾಳಿಕೋಟಿ ಅಂತ. ನಾನು ಸುಮಾರು ಒಂದು 2 ವರ್ಷದಿಂದ ಡಾಕ್ಟರ್ ಲತಾ ಶೇಖರ್ ಮೇಡಮ್ ಹತ್ರ ತೋರಿಸ್ತಾ ಇದ್ದೇನೆ. ನನಗೆ ಎಷ್ಟೊಂದು ಇದು ಕತ್ತು ನೋವು ಮತ್ತು ಇದು ಮಂಡೆ ನೋವು ಮತ್ತು ಒಂಥರ ಏನಪ್ಪ ಅಂದ್ರೆ ಕಣ್ಣು ಉರಿ ಮತ್ತು ಮೋಷನ್ದು ಕಾನ್ಸೆಪ್ಟ್ ಈ ಥರ ಇತ್ತು. ಇವ್ರ ಹತ್ರ ಬಂದ ಮೇಲೆ ನನಗೆ ಆ ಮೇಡಮ್ ಹತ್ರ ಬಂದರೆ ಅವ್ರು ನನ್ನ ನಕ್ಕು ಬರೀ ನಮಗೆ ಒಂದು ಪ್ರೀತಿಯಿಂದ ಕೇಳಿದರೆ ನಮ್ಮ 50% ನೋವು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಅಷ್ಟೊಂದು ನನಗೆ ಖುಷಿ ಆಗುತ್ತೆ. ಮತ್ತು ಅವರು ಎಲ್ಲರೂ ಇವರು ಕೇವಲ ಡಾಕ್ಟರ್ ಆಗಿಲ್ಲ, ಎಲ್ಲ ಇವರು ನಮ್ಮ ಫ್ಯಾಮಿಲಿಯವರೇ. ಇವರು ನಮ್ಮ ಅಂಕಲ್ಲು ಅಥವಾ ನಮ್ಮ ತಾತನೋ ನಮ್ಮ ಬ್ರದರು ನಮ್ಮ ಸಿಸ್ಟರು ಈ ಥರ ನೋಡ್ತಾರೆ. ತುಂಬ ನನಗೆ ಖುಷಿ ಅನಿಸುತ್ತೆ. ಯಾಕಂದ್ರೆ ನಾನು ದಿನ ಇವ್ರು ಟಿ ವಿಯಲ್ಲಿ ಇವ್ರ ಕಾರ್ಯಕ್ರಮ ನೋಡ್ತೇನೆ. ನೋಡಿದಾಗ ಎಷ್ಟೊಂದು ಜನಪ್ಪ ಎಲ್ಲ ಜನರ ಹತ್ರ ದುಡ್ಡಿದೆ, ಆದರೆ ಯಾರಿಗೂ ಈಗ ಆರೋಗ್ಯ ಶಾಂತಿ ಇಲ್ಲ. ಆದರೆ ಇದನ್ನು ಇವ್ರು ನಿಜವಾಗಿ ಕೊಡ್ತಾರೆ ಅಂತ ನಾನು 100 ಜನರಲ್ಲಿ ಕೈ ಎತ್ತಿ ಹೇಳ್ಬೋದು. ಈ ವಿಷಯವನ್ನು ನಿಮಗೆ ಹೇಳ್ತೀನಿ. ನಾನು ಮತ್ತೆ ಸಮಾರಂಭ ಎಲ್ಲಾದರೂ ಬಂದಾಗೆ ನಾನು ಇವ್ರನ್ನ ಇನ್ನೂ ಕರೆಸಿ ಎಲ್ಲರಿಗೂ ಇದ್ರದ್ದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಜನರಿಗೂ ಇದು ಮುಟ್ಲಿ ಅಂತ ನಮ್ಮದೊಂದು ಆಸೆ ಇದೆ. ಹಾಗೆ ನಮ್ಮ ಶ್ರೀಮತಿಯವ್ರು ಬಂದುಬಿಟ್ಟು ಜಯಶ್ರೀ ಅವರಂತ ಅವರು 2 ಮಾತು ಮಾತಾಡ್ತಾರೆ. ನಮಸ್ಕಾರ, ನಾನು ಜಯಶ್ರೀ ಅಂತ. ನಾನು ಶುಗರ್ ಪೇಷಂಟು. ಹಾಗೆ ಶುಗರ್ ಜೊತೆನೇ ಥೈರಾಯ್ಡು, ಆಸ್ತಮಾ, ಕಾಲು ನೋವು, ತುಂಬ ನೋವುಗಳಿದ್ದು. ಲತಾ ಶೇಖರ್ ಟಿ ವಿಯಿಂದ ನೋಡಿ ನನಗೆ ಒಮ್ಮೆ ಅಮ್ಮನ ಭೇಟಿ ಆಗ್ಬೇಕಂತ ಬಂದು ಇಬ್ಬರು ಯಜಮಾನರು ನಾವು ತೋರಿಸಿದ್ವಿ. ಆವಾಗ ಅವ್ರ ಔಷಧಿ ತೊಗೊಂಡ್ಮೇಲೆ ತುಂಬ ರಿಲ್ಯಾಕ್ಸ್ ಆದ್ವಿ. ಎಲ್ಲ ರೀತಿಯಿಂದ ಚೆನ್ನಾಗಿ ಆಗಿದೆ. ಇವ್ರ ನಗೆನೇ ನಮಗೊಂದು ದೊಡ್ಡ ಔಷಧಿ ಆಗಿದೆ. ಇವರೆಲ್ಲರೂ ಇವ್ರು ಹಚ್ಕೋದು ನಮ್ಗೆ ತುಂಬ ಖುಷಿ. ಎಲ್ಲರೂ ಬಂದು ಇವ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ತಾಯಿ ಥರ ಅವ್ರೆಲ್ಲರೂ ಸಂಭಾಳಿಸ್ತಾರೆ. ಇವ್ರಿಗೆ ದೇವರು 100 ವರ್ಷ ಆಯುಷ್ಯ ಚೆನ್ನಾಗಿಡ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ.